ಮೋಟಾರ್ ಸೈಕಲ್ನಿಂದ ಕಲಿಯುವುದು ಭಾಗ 1 ಲರ್ನಿಂಗ್ ವಿತ್ ಬೈಕ್ ಪಾರ್ಟ್ 1. ನಾವು ಮಹಾರಾಷ್ಟ್ರದ ಔರಂಗಾಬಾದ್ ನಗರದ ಬಳಿ ಇರುವ ಮಹೈಸ್ಮಲ್ ಎಂಬ ಸ್ಥಳದಲ್ಲಿ ಒಟ್ಟುಗೂಡಿದ್ದೇವೆ. ಇಂದು ನಮ್ಮ ಸ್ನೇಹಿತರೊಬ್ಬರು ಮೋಟಾರ್ ಸೈಕಲ್ ಸವಾರಿ ಮಾಡಲಿದ್ದಾರೆ ಮತ್ತು ಅವರ ಮೂಲಕ ನಾವು ವಿವಿಧ ಪದಗಳ ಅರ್ಥವನ್ನು ಕಲಿಯುತ್ತೇವೆ. ಮೊದಲ ಪದ ವೇಗ, ಎರಡನೆಯದು ಜವ ಮತ್ತು ನಂತರ ನಾವು ವೇಗೋತ್ಕರ್ಷದ ಬಗ್ಗೆಯೂ ಕಲಿಯುತ್ತೇವೆ. ನಮ್ಮ ಕೆಲವು ಸ್ನೇಹಿತರು ಆರಂಭದ ಸ್ಥಳದಿಂದ ಎಷ್ಟು ಮೀಟರ್ ದೂರದಲ್ಲಿದ್ದಾರೆ ಎಂಬುದನ್ನು ತೋರಿಸುವ ಮಾಹಿತಿ ಪಟ್ಟಿಗಳೊಂದಿಗೆ ನಿಂತಿರುವುದನ್ನು ನೀವು ನೋಡಬಹುದು. ಭೂಮಿಯಿಂದ ಸುಮಾರು 700 ಕಿಲೋಮೀಟರ್ ಎತ್ತರದಲ್ಲಿ ಸುತ್ತುತ್ತಿರುವ ಉಪಗ್ರಹದಿಂದ ತೆಗೆದ ಮಹೈಸ್ಮಲ್ ಪ್ರದೇಶದ ಒಂದು ಚಿತ್ರವಾಗಿದೆ. ಇಷ್ಟು ಎತ್ತರದಲ್ಲಿರುವ ಉಪಗ್ರಹದಿಂದ ಇಷ್ಟು ವಿವರವಾದ ಚಿತ್ರಗಳನ್ನು ತೆಗೆಯಲಾಗಿದೆ ಎಂದು ನೀವು ನಂಬಬಲ್ಲಿರಾ? ನಮ್ಮ ಸ್ನೇಹಿತ ಪ್ರಯಾಣಿಸುವ ಮಾರ್ಗವನ್ನು ನಾವು ಗುರುತಿಸಿದ್ದೇವೆ. ಇದು ನಮ್ಮನ್ನು 0 ಮೀಟರ್ ಅಲ್ಲಿ ಇರುವ ಎ ಬಿಂದುವಿನಿಂದ ಪೂರ್ಣ 1 ಕಿಲೋಮೀಟರ್ ದೂರದಲ್ಲಿರುವ ಬಿ ಬಿಂದುವರೆಗೆ ಹೋಗುತ್ತದೆ. ಈಗ ನಮ್ಮ ಸ್ನೇಹಿತರು ಮಾಹಿತಿ ಫಲಕಗಳೊಂದಿಗೆ ಎಲ್ಲಿ ನಿಂತಿದ್ದಾರೆಂದು ತೋರಿಸೋಣ. ಮೊದಲ 100 ಮೀಟರ್ಗಳ ಮಾಹಿತಿ ಫಲಕಗಳು ಒಂದಕ್ಕೊಂದು 10 ಮೀಟರ್ಗಳ ಅಂತರದಲ್ಲಿರುತ್ತವೆ ಮತ್ತು 100 ಮೀಟರ್ ನಂತರದ ಎಲ್ಲ ಫಲಕಗಳು ಒಂದಕ್ಕೊಂದು 100 ಮೀಟರ್ ಅಂತರದಲ್ಲಿರುತ್ತವೆ. ಈಗ ಸವಾರನು 1 ಕಿಲೋಮೀಟರ್ ಕ್ರಮಿಸಲು ಎಷ್ಟು ಕಾಲ ತೆಗೆದುಕೊಳ್ಳುತ್ತಾನೆಂದು ನೋಡೋಣ. ಅಂದರೆ ಎ ಬಿಂದುವಿನಿಂದ ಬಿ ಬಿಂದುವಿನವರೆಗೆ. ನೀವು ಸಿದ್ಧರಿದ್ದೀರಾ? 1, 2, 3. ಹಾಗಾದರೆ ಸವಾರನಿಗೆ 1 ಕಿಲೋಮೀಟರ್ ಅಥವಾ 1000 ಮೀಟರ್ ಕ್ರಮಿಸಲು 73.28 ಸೆಕೆಂಡುಗಳು ಬೇಕಾಯಿತು. ನೋಡಿದಿರಾ? ಈಗ ಹೇಳಿ, ಮೋಟಾರ್ ಸೈಕಲ್ ವೇಗ ಎಷ್ಟಿತ್ತು? ವೇಗ ಎಂದರೆ ಒಂದು ವಸ್ತುವು ಸೆಕೆಂಡುಗಳು, ನಿಮಿಷಗಳು ಅಥವಾ ಗಂಟೆಗಳಂತಹ ಸಮಯದ ಒಂದು ಏಕಮಾನದಲ್ಲಿ ಪ್ರಯಾಣಿಸುವ ದೂರವಾಗಿದೆ. ವೇಗವನ್ನು ಮೀಟರ್ ಪ್ರತಿ ಸೆಕೆಂಡ್ ಅಥವಾ ಸೆಂಟಿಮೀಟರ್ ಪ್ರತಿ ಸೆಕೆಂಡ್ ಅಥವಾ ಕಿಲೋಮೀಟರ್ ಪ್ರತಿ ಸೆಕೆಂಡ್ಗಳಲ್ಲಿ ಅಳೆಯಲಾಗುತ್ತದೆ. ನಾವು ನಮ್ಮದೇ ಆದ ಏಕಮಾನಗಳನ್ನು ಆಯ್ಕೆ ಮಾಡಬಹುದು. ಮೊದಲು ಮೀಟರ್ ಪ್ರತಿ ಸೆಕೆಂಡ್ ಅನ್ನು ಪ್ರಯತ್ನಿಸೋಣ. ನಮ್ಮ ಸವಾರ 73.28 ಸೆಕೆಂಡುಗಳಲ್ಲಿ 1000 ಮೀಟರ್ಗಳನ್ನು ಕ್ರಮಿಸಿದರೆ ಅವನ ವೇಗ ಎಷ್ಟು? ವೇಗವು ಪ್ರಯಾಣಿಸಿದ ದೂರವನ್ನು ಸಮಯದಿಂದ ಭಾಗಿಸಿದಾಗ ಸಿಗುವ ಮೊತ್ತಕ್ಕೆ ಸಮವಾಗಿರುತ್ತದೆ. ಅಂದರೆ 1000 ಮೀಟರ್ಗಳನ್ನು 73.28 ಸೆಕೆಂಡುಗಳಿಂದ ಭಾಗಿಸಿದಾಗ ಸಿಗುವ ಮೊತ್ತ. ದಶಮಾಂಶ ಬಿಂದುವಿನ ನಂತರ ಬಹಳಷ್ಟು ಅಂಕಿಗಳಿವೆ. ಆದರೆ ನಮ್ಮ ವಿಧಾನವು ಹೆಚ್ಚು ನಿಖರವಾಗಿಲ್ಲ. ಆದ್ದರಿಂದ ನಾವು ಸಂಖ್ಯೆಯನ್ನು 13.6 ಮೀಟರ್ ಪರ್ ಸೆಕೆಂಡ್ಗೆ ಪೂರ್ಣಾಂಕಗೊಳಿಸೋಣ. ಇದು ಈ ಮೋಟಾರ್ ಸೈಕಲ್ನ ವೇಗವಾಗಿದೆ.
ನಮ್ಮ ಮೋಟಾರ್ ಸೈಕಲ್ ಸವಾರನ ಹಾದಿ ತುಂಬಾ ವಕ್ರವಾಗಿರುವುದನ್ನು ನೀವು ಗಮನಿಸಿರಬಹುದು. ಆದರೆ ನಾವು ಎ ಮತ್ತು ಬಿ ಅನ್ನು ನೇರ ರೇಖೆಯಲ್ಲಿ ಸಂಪರ್ಕಿಸಿದರೆ ದೂರ ಕೇವಲ 939 ಮೀಟರ್ಗಳಾಗುತ್ತದೆ. ಇದರರ್ಥ ಸವಾರನು ವಾಸ್ತವವಾಗಿ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಕೇವಲ 939 ಮೀಟರ್ ಪ್ರಯಾಣಿಸಿದ್ದಾನೆ. ಆದರೂ ಅವನು ವಕ್ರವಾದ ಮಾರ್ಗವನ್ನು ತೆಗೆದುಕೊಂಡ ಕಾರಣ ಅವನು 1000 ಮೀಟರ್ ದೂರವನ್ನು ಕ್ರಮಿಸಿದನು. ಇದನ್ನು ಮೋಟಾರ್ ಸೈಕಲ್ ಸವಾರನ ಸ್ಥಾನಪಲ್ಲಟ ಎಂದು ಕರೆಯಲಾಗುತ್ತದೆ ಮತ್ತು ವಾಸ್ತವಿಕ ಮಾರ್ಗವನ್ನು ಅವಲಂಬಿಸದೆ ನೇರ ಮಾರ್ಗದಲ್ಲಿ ಪ್ರಯಾಣಿಸಿದ ಕಡಿಮೆ ದೂರವನ್ನು ಲೆಕ್ಕ ಹಾಕಲು ಬಳಸಲಾಗುತ್ತದೆ. ಜವವನ್ನು ವೇಗದಂತೆಯೇ ಲೆಕ್ಕ ಹಾಕಲಾಗುತ್ತದೆ. ಹಾಗಾದರೆ ವ್ಯತ್ಯಾಸವೇನು? ಜವವನ್ನು ಲೆಕ್ಕಾಚಾರ ಮಾಡುವಾಗ ನಾವು ಪ್ರಯಾಣಿಸಿದ ನಿಜವಾದ ಮಾರ್ಗವನ್ನು ನಿರ್ಲಕ್ಷಿಸುತ್ತೇವೆ. ಬಿಂದು ಎ ಮತ್ತು ಬಿಂದು ಬಿ ನಡುವಿನ ನೇರ ರೇಖೆಯ ಸ್ಥಳಾಂತರವನ್ನು ಮಾತ್ರ ಬಳಸುತ್ತೇವೆ. ಅಂದರೆ ಎ ಬಿಂದು ಮತ್ತು ಬಿ ಬಿಂದುವಿನ ನಡುವಿನ ಅತ್ಯಂತ ಕಡಿಮೆ ಮಾರ್ಗ. ಆದ್ದರಿಂದ ಸವಾರ ಮತ್ತು ಸೈಕಲ್ನ ಜವವನ್ನು ಈ ಕೆಳಗಿನಂತೆ ಲೆಕ್ಕ ಹಾಕಲಾಗುತ್ತದೆ. ಎ ಬಿಂದುವಿನಿಂದ ಬಿ ಬಿಂದುವಿಗೆ ಹೋಗಲು ಅದು ಪ್ರತಿ ಸೆಕೆಂಡಿಗೆ 12.8 ಮೀಟರ್ ಆಗುತ್ತದೆ. ನೀವು ಸವಾರನ ವೇಗವನ್ನು 0 ಮೀಟರ್ನಿಂದ 100 ಮೀಟರ್ ವರೆಗೆ ಲೆಕ್ಕ ಹಾಕಬಲ್ಲಿರಾ? ಈಗ ನಾವು ವೇಗ ಮತ್ತು ಜವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ವೇಗೋತ್ಕರ್ಷವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ.